ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸಕ್ಕೆ 28 ಮಂದಿ ಬಲಿಯಾಗಿದ್ದಾರೆ. ಮೃತಪಟ್ಟವರಿಗೆ ಸೇನಾ ಗೌರವವನ್ನು ಸಲ್ಲಿಸಲಾಗಿದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸಕ್ಕೆ 28ಕ್ಕೂ ಹೆಚ್ಚು ಪ್ರವಾಸಿಗರು ಸಾವಿಗೀಡಾಗಿದ್ದಾರೆ. ಉಗ್ರರ ಗುಂಡಿಗೆ ಬಲಿಯಾದ ಪ್ರವಾಸಿಗರಿಗೆ ಸೇನಾ ಗೌರವವನ್ನು ಸಲ್ಲಿಸಲಾಗಿದೆ. ಮೃತರಿಗೆ ಗೃಹ ಸಚಿವ ಅಮಿತ್ ಶಾ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಇನ್ನು ಆಯಾ ರಾಜ್ಯಗಳಿಗೆ ಆ ಮೃತದೇಹಗಳನ್ನು ರವಾನೆ ಮಾಡಬೇಕು. ಆ ನಿಟ್ಟಿನಲ್ಲಿ ಸೇನೆ ಆ ರವಾನೆ ಕಾರ್ಯವನ್ನು ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಈ ದಾಳಿಗೆ 28 ಮಂದಿ ಪ್ರವಾಸಿಗರು ಸಾವಿಗೀಡಾಗಿದ್ದಾರೆ. ನಾಗರಿಕರವರು ಇದು ಸೇನೆಯ ನಡುವಿನ ಯುದ್ಧ ಅಲ್ಲ. ಯಾರೋ ಉಗ್ರರಿಗೆ ಜನಸಾಮಾನ್ಯರು ಬಲಿಯಾಗಿದ್ದಾರೆ. ಉಗ್ರರ ಗುಂಡಿಗೆ ಬಲಿಯಾದ ಪ್ರವಾಸಿಗರಿಗೆ ಸೇನಾ ಗೌರವ ಸಲ್ಲಿಸಲಾಗಿದೆ. ಮೃತರಿಗೆ ಗೃಹ ಸಚಿವ ಅಮಿತ್ ಶಾ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ಮತ್ತು ಆಯಾ ರಾಜ್ಯಕ್ಕೆ ಮೃತದೇಹವನ್ನು ರವಾನೆ ಮಾಡುವಂತ ನಿಟ್ಟಿನಲ್ಲಿ ಸೇನೆ ತನ್ನ ಕಾರ್ಯ ಮುಂದುವರೆಸಿದೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಅಂತಿಮ ನಮನದ ಬಳಿಕ ಘಟನಾ ಸ್ಥಳಕ್ಕೆ ಅಮಿತ್ ಶಾ ತೆರಳಿದ್ದಾರೆ. ಹೌದು, ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ 28 ಮಂದಿ ಪ್ರವಾಸಿಗರು ಸಾವಿಗೀಡಾಗಿದ್ದಾರೆ. ಉಗ್ರರ ಗುಂಡಿಗೆ ಬಲಿಯಾಗಿದ್ದಾರೆ. ಆ ಮೃತದೇಹಗಳಿಗೆ ಸೇನಾ ಗೌರವದ ಜೊತೆಗೆ ಅಂತಿಮ ನಮನವನ್ನ ದೇಶದ ಗೃಹ ಸಚಿವ ಅಮಿತ್ ಶಾ ಸಲ್ಲಿಸುವ ಜೊತೆಗೆ ಪಹಲ್ಗಾಮ್ಗೆ ಭೇಟಿ ನೀಡಿದ್ದಾರೆ ಕೇಂದ್ರ ಗೃಹ ಸಚಿವ. ಪಹಲ್ಗಾಮ್ನಲ್ಲಿನ ಆ ಘಟನಾ ಸ್ಥಳವನ್ನ ಪರಿಶೀಲಿಸಿದ್ದಾರೆ ಗೃಹ ಸಚಿವರು. ಸೇನಾ ಅಧಿಕಾರಿಗಳೊಂದಿಗೆ ಘಟನಾ ಸ್ಥಳದಲ್ಲಿ ಅಮಿತ್ ಶಾ ಇದ್ದಾರೆ. ಶ್ರೀನಗರದಿಂದ ಪಹಲ್ಗಾಮ್ನತ್ತ ಆಗಮಿಸಿದ್ದಾರೆ ಗೃಹ ಸಚಿವರು. ಹೌದು, ಯಾರು ಕೂಡ ಊಹಿಸಿರಲಿಲ್ಲ ಕಾಶ್ಮೀರಕ್ಕೆ ತೆರಳಬೇಕು, ಅಲ್ಲಿನ ಸೌಂದರ್ಯವನ್ನು ಸವಿಬೇಕು ಅಂತ ಹಲವು ಭಾರತೀಯರು ಕನಸನ್ನು ಇಟ್ಕೊಂಡಿರ್ತಾರೆ. ಅಂಥ ಕನಸನ್ನು ಕಂಡವರೇ ನಿನ್ನೆ ಆ ಪ್ರವಾಸಕ್ಕೂ ಕೂಡ ಹೋಗಿದ್ದರು. ಕಾಶ್ಮೀರದಲ್ಲಿದ್ದರು. ಆ ಮನಮೋಹಕ ದೃಶ್ಯವನ್ನು ಸವಿತಾ ಇದ್ರು. ಈ ಸಂದರ್ಭದಲ್ಲಿ ಬಂದಂತಹ ಆಗಂತುಕರು ಏಕಾಏಕಿ ಅವರು ಯಾವ ಧರ್ಮದವರು ಅಂತ ಕೇಳಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಅವರಿಗೆ ಗುಂಡಿಟ್ಟಿದ್ದಾರೆ. 28ಕ್ಕೂ ಹೆಚ್ಚು ಪ್ರವಾಸಿಗರು ಸಾವಿಗೀಡಾಗಿದ್ದಾರೆ. ಅವರಿಗೆ ಸೇನಾ ಗೌರವವನ್ನು ಸಲ್ಲಿಸಲಾಗಿದೆ. ಇಂಥ ದೃಶ್ಯಗಳನ್ನು ನೋಡೋದು ನಿಜಕ್ಕೂ ಕೂಡ ಅಸಾಧ್ಯ. ಘಟನಾ ಸ್ಥಳದಲ್ಲಿ ಸದ್ಯ ಗೃಹ ಸಚಿವರಿದ್ದಾರೆ, ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಕಾಶ್ಮೀರ ಕಣಿವೆಯಲ್ಲಿ ಉಗ್ರರ ಗುಂಡಿನ ದಾಳಿ, ಉಗ್ರರ ರೇಖಾಚಿತ್ರವನ್ನ ಸೇನೆ ಬಿಡುಗಡೆಗೊಳಿಸಿದೆ. ಪ್ರತ್ಯಕ್ಷದರ್ಶಿಗಳ ಮಾಹಿತಿಯನ್ನ ಆಧರಿಸಿ ರೇಖಾಚಿತ್ರವನ್ನು ಸಿದ್ಧಪಡಿಸಲಾಗಿದೆ. 3 ಶಂಕಿತ ಉಗ್ರರ ರೇಖಾಚಿತ್ರ ರಿಲೀಸ್ ವಿಧಿವಿಜ್ಞಾನ ಮತ್ತು ಎನ್ಐಎ ಅಧಿಕಾರಿಗಳಿಂದ ಬಿಡುಗಡೆಗೊಂಡಿದೆ. ಹೌದು, ಯಾರ ಆಗಂತುಕರು, ಹೇಗೆ ಬಂದರು, ಯಾರ ಸಪೋರ್ಟನ್ನು ಪಡೆದುಕೊಂಡಿದ್ರು, ಇದೆಲ್ಲವೂ ಕೂಡ ಬಹಳ ಮುಖ್ಯ. 28 ಮಂದಿ ಬಲಿಯಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನೋದಾದರೆ ಇವತ್ತು ಸಾವಿಗೀಡಾದ ಕುಟುಂಬಸ್ಥರ, ವಿಶೇಷವಾಗಿ ಭಾರತೀಯರ ಮನ ಕಲಕಿ ಹೋಗಿದೆ. ಯಾರು ಕೂಡ ಏರುಧ್ವನಿಯಲ್ಲಿ ಮಾತಾಡೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಅಂಥ ಒಂದು ಸನ್ನಿವೇಶಕ್ಕೆ ಆ ಉಗ್ರರು ತಳ್ಳಿಬಿಟ್ಟಿದ್ದಾರೆ. ಇವತ್ತು ಗುಂಡಿನ ದಾಳಿಯಲ್ಲಿ ಬಲಿಯಾದಂತಹ ಕುಟುಂಬದವರು ಆ ಕುಟುಂಬಸ್ಥನನ್ನು, ಆ ಮನೆಯ ಒಡೆಯನನ್ನು ಅಥವಾ ಮನೆಯ ಸದಸ್ಯನನ್ನು ಕಳ್ಕೊಂಡಿರ್ತಾರೆ. ತಮ್ಮ ನೋವನ್ನು ನುಂಗಲಾರದಂಥ ಸಿಚುವೇಶನನ್ನು ಅವರು ಎದುರಿಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ನೋಡಿ ಅವರು ಯಾರು ಉಗ್ರರು ಅನ್ನೋ ನಿಟ್ಟಿನಲ್ಲಿ ತನಿಖೆ ಮುಂದುವರೆದಿದೆ. ಹಾಗಾಗಿ ಪ್ರತ್ಯಕ್ಷದರ್ಶಿಗಳು ಯಾರಿದ್ರು ಅವರ ಸಹಕಾರದಿಂದ ರೇಖಾಚಿತ್ರವನ್ನು ಸಿದ್ಧಪಡಿಸಲಾಗಿದೆ. ಹೀಗಿರಬಹುದು, ಹೀಗಿದ್ರು, ಕೈಯಲ್ಲಿ ಗನ್ ಹಿಡ್ಕೊಂಡಿದ್ರು, ಈ ಥರ ಡ್ರೆಸ್ ಹಾಕ್ಕೊಂಡಿದ್ರು, ಈ ರೀತಿಯ ಇನ್ಪುಟ್ಸನ್ನು ಪ್ರತ್ಯಕ್ಷದರ್ಶಿಗಳು ಕೊಟ್ಟಿರ್ತಾರೆ. ಅದರ ಆಧಾರದಲ್ಲಿ ಎನ್ಐಎ ಮತ್ತು ವಿಧಿವಿಜ್ಞಾನ ಅಧಿಕಾರಿಗಳು ರಿಲೀಸ್ ಮಾಡಿರುವಂತಹ ರೇಖಾಚಿತ್ರವನ್ನು ಇಟ್ಟುಕೊಂಡು ತನಿಖೆ ಮುಂದುವರಿಯುತ್ತೆ. ಆ ಉಗ್ರರನ್ನು ಆದಷ್ಟು ಬೇಗ ಪತ್ತೆ ಹಚ್ಚಲೇಬೇಕಾಗಿದೆ. ಒಂದಂತೂ ನಾವಿಲ್ಲಿ ಸ್ಪಷ್ಟಪಡಿಸಬಹುದು, ಏಕಾಏಕಿ ಆ ಉಗ್ರರು ದಾಳಿ ನಡೆಸುವುದಕ್ಕೆ ಸಾಧ್ಯ ಇಲ್ಲ. ಸ್ಥಳೀಯರ ಸಹಕಾರ ಅನ್ನೋದು ಬಹಳ ಮುಖ್ಯ. ಆ ಸ್ಥಳೀಯರ ಸಹಕಾರದಿಂದಲೇ ಹಿಂಗೆ ಉಗ್ರರು ದಾಳಿಯನ್ನು ನಡೆಸಿರ್ತಾರೆ. ಮೊದಲನೇದಾಗಿ ಆ ಉಗ್ರರನ್ನು ಹಿಡಬೇಕು. ಆ ಉಗ್ರರಿಗೆ ಯಾರೆಲ್ಲ ಅಲ್ಲಿ ಸಹಕಾರವನ್ನು ಕೊಟ್ಟಿದ್ರು ಅವರಿಗೂ ಕೂಡ ಕಾನೂನಾತ್ಮಕವಾಗಿ ಶಿಕ್ಷೆಯನ್ನು ಒದಗಿಸಬೇಕು. ಈ ನಿಟ್ಟಿನಲ್ಲಿ ತನಿಖೆ ಮುಂದುವರೆದಿದೆ. ಕಾಶ್ಮೀರ ಕಣಿವೆಯಲ್ಲಿ ಉಗ್ರರ ಗುಂಡಿನ ದಾಳಿ ನಡೆದಿತ್ತು. 28 ಮಂದಿ ಸಾವಿಗೀಡಾಗಿದ್ದಾರೆ. ಕನ್ನಡಿಗರು ಕೂಡ ಬಲಿಯಾಗಿದ್ದಾರೆ. ಇದೆಲ್ಲದರ ನಡುವೆ
ಯಾರೆಲ್ಲ ಈ ಉಗ್ರರ ಗುಂಡಿಗೆ ಬಲಿಯಾದರೂ ಅವರಿಗೆ ಸೇನಾ ಗೌರವವನ್ನು ಸಲ್ಲಿಸಲಾಗಿದೆ. ಅಮಿತ್ ಶಾ ಅಂತಿಮ ನಮನವನ್ನು, ಸೇನಾ ಗೌರವವನ್ನು ಸಲ್ಲಿಸಿದ ನಂತರದ ಸಂದರ್ಭದಲ್ಲಿ ಪಹಲ್ಗಾಮ್ಗೆ ತೆರಳಿದ್ದಾರೆ. ಸ್ಥಳ ಪರಿಶೀಲನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ನು NIA ಮತ್ತು ವಿಧಿವಿಜ್ಞಾನ ಪ್ರಯೋಗಾಲಯ ತಂಡ ಏನಿದೆ, ಯಾರಿರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಪ್ರತ್ಯಕ್ಷದರ್ಶಿಗಳ ಸಹಕಾರದಿಂದ ರೇಖಾಚಿತ್ರವನ್ನು ಸಿದ್ಧಪಡಿಸಿ ಅದನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಹಾಗಾಗಿ ಉಗ್ರರನ್ನು ಪತ್ತೆ ಹಚ್ಚಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ಮುಂದುವರೆದಿದೆ. ನಾವಿಲ್ಲಿ ಹಲವಾರು ಅಂಶಗಳನ್ನು ಗಮನಿಸಬೇಕಾಗತ್ತೆ. ನೋಡಿ, ಜಮ್ಮು ಕಾಶ್ಮೀರ ಅಂದ ಸಂದರ್ಭದಲ್ಲಿ ವಿಶೇಷವಾಗಿ ಕಾಶ್ಮೀರ ಹಂತ ಹಂತವಾಗಿ ಪ್ರವಾಸೋದ್ಯಮದಲ್ಲಿ ಬಲಿಷ್ಠವಾಗ್ತಾ ಇತ್ತು. ಕಾಶ್ಮೀರ ಅಂದಾಗ ಭಾರತದ ಮುಕುಟ ಅದು. ಕಾಶ್ಮೀರವನ್ನು ಕಣ್ತುಂಬಿಕೊಳ್ಬೇಕು ಅಂತ ಬಹಳಷ್ಟು ಭಾರತೀಯರು ಆಸೆ ಪಡ್ತಾರೆ. ಅಂಥದ್ದೇ ಆಸೆ ಪಟ್ಟಂಥ ಹಲವು ಪ್ರವಾಸಿಗರು ನಿನ್ನೆ ನಿಶ್ಚಿಂತೆಯಿಂದ ಆ ಕಾಶ್ಮೀರವನ್ನು ಸವಿತಾ ಇದ್ದ ಸಂದರ್ಭದಲ್ಲಿ ಏಕಾಏಕಿ ಬರ್ತಾರೆ ಆ ಉಗ್ರರು. ಅವರು ಹಿಂದೂಗಳ ಅಂತ ಕನ್ಫರ್ಮ್ ಮಾಡಿಕೊಂಡು ಅವರ ಹೆಸರನ್ನು ತಿಳ್ಕೊಂಡು ಅವರನ್ನು ಗುಂಡಿಕ್ಕಿ ಕೊಂದಿದ್ದಾರೆ. ನೋಡಿ, ಪ್ರವಾಸಿಗರು ಇಲ್ಲಿ ಬಲಿಯಾಗಿದ್ದಾರೆ. ಹಾಗಾಗಿ ಅವರ ಆಕ್ರಂದನ ಇದ್ದಿಲ್ಲ. ಅವರ ಪರಿಸ್ಥಿತಿ ನೋಡಿ, ಎಂಥ ಅಸಹಾಯಕ ಸ್ಥಿತಿ ಅದು. ಭಾರತದಲ್ಲೇ ಇದ್ದಾರೆ ಆದರೂ ಕೂಡ ರಕ್ಷಣೆ ಇಲ್ಲದಂತಹ ಸ್ಥಿತಿ. ಅಯ್ಯೋ, ತಮ್ಮವ್ರನ್ನ ಕಳ್ಕೊಂಡಂತಹ ನೋವಿನಲ್ಲಿ ಮುಂದೇನು ಅನ್ನೋ ದಿಕ್ಕು ತೋಚದಂತಹ ಸನ್ನಿವೇಶ. ಹಾಗಾಗಿ ಮುಂದೆಂದೂ ಕೂಡ ಇಂಥ ಘಟನೆಗಳು ಸಂಭವಿಸಬಾರ್ದು ಅನ್ನೋದೇ ಆದರೆ ಆ ಉಗ್ರರು ಯಾರು ಅನ್ನುವಂಥ ನಿಟ್ಟಿನಲ್ಲಿ ಪತ್ತೆ ಹಚ್ಚಬೇಕಾಗತ್ತೆ. ಅವರಿಗೆ ಸೂಕ್ತ ಕಾನೂನಾತ್ಮಕ ಶಿಕ್ಷೆಗೆ ಒಳಪಡಿಸಬೇಕಾಗತ್ತೆ. ಒಂದಂತೂ ಸ್ಪಷ್ಟ, ಹಿಂಗೆ ಏಕಾಏಕಿ ಉಗ್ರರು ಬಂದು ಗುಂಡಿನ ದಾಳಿಯನ್ನು ನಡೆಸ್ತಾರೆ ಅನ್ನೋದಾದರೆ ಸ್ಥಳೀಯರ ಸಹಕಾರ ಇಲ್ಲದೆ ಇಟ್ ಈಸ್ ಇಂಪಾಸಿಬಲ್. ಆ ಸ್ಥಳೀಯರು ಯಾರು, ಇದು ಕೂಡ ಬಹಳ ಮುಖ್ಯ. ನೋಡಿ, ಇಲ್ಲಿ ಗಮನಿಸಬೇಕು, ಕಾಶ್ಮೀರದಲ್ಲಿ ಸೂಕ್ತ ರೀತಿಯ ಸೇನಾ ವ್ಯವಸ್ಥೆ, ಮಿನಿಮಮ್ ಪೊಲೀಸ್ ಫೋರ್ಸು ಕೂಡ ಆ ಜಾಗದಲ್ಲಿ ಇರಲಿಲ್ವಾ? ಮಿನಿಮಮ್ ಭದ್ರತೆಯನ್ನು ಕೂಡ ಒದಗಿಸುವಂಥ ನಿಟ್ಟಿನಲ್ಲಿ ಆ ಜಾಗದಲ್ಲಿ ಯಾರೂ ಕೂಡ ಕಾರ್ಯನಿರ್ವಹಿಸ್ತಿರ್ಲಿಲ್ವಾ ಅನ್ನುವಂಥ ಪ್ರಶ್ನೆ. ಅಂದಾಜು ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ 1200 ಪ್ರವಾಸಿಗರು ಆ ಪರ್ಟಿಕ್ಯುಲರ್ ಪಹಲ್ಗಾಮ್ ಜಾಗದಲ್ಲಿದ್ದರು ಅಂತ ಹೇಳಿ. ಇಷ್ಟೆಲ್ಲ ಪ್ರವಾಸ ಮುಕ್ತವಾಗಿ ನಡೀತಾ ಇದ್ದ ಸಂದರ್ಭದಲ್ಲಿ ಅದೇನೇ ಆಗಿದ್ರೂ ಕೂಡ ಒಂದು ಸೂಕ್ತ ರೀತಿಯ ಭದ್ರತಾ ವ್ಯವಸ್ಥೆಯನ್ನು ಒದಗಿಸುವಲ್ಲಿ ಅಲ್ಲಿನ ಆಡಳಿತ ವೈಫಲ್ಯವಾಗಿದೆ. ಇದನ್ನು ನಾವು ಗಮನಿಸಲೇಬೇಕು. ಇದಕ್ಕೊಂದು ಧಿಕ್ಕಾರ. ಯಾಕಂತ ಹೇಳಿದ್ರೆ ಇವತ್ತು ಕೇಂದ್ರ ಅಥವಾ ಅಲ್ಲಿನ ಸ್ಥಳೀಯ ಪೊಲೀಸ್ ಫೋರ್ಸ್ ಯಾವ ಮಟ್ಟಿಗೆ ವೈಫಲ್ಯವನ್ನು ಹೊಂದಿದೆ ಅನ್ನೋದಕ್ಕೆ ಇವತ್ತು 28 ಮಂದಿ ಸಾವಿಗೀಡಾಗಿರೋದೇ ಸಾಕ್ಷಿ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಿವೃತ್ತ ಸೇನಾ ಅಧಿಕಾರಿಯಾಗಿರುವಂತಹ ವೆಂಕಟೇಶ್ ಅವರು. ಸರ್, ನಮಸ್ಕಾರ. ಸರ್, ನಾನು ಮಾತಾಡೋದು ನಿಮಗೆ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ. ರೈಟ್ ಸರ್, ಪಹಲ್ಗಾಮ್ನಲ್ಲಿ 28 ಮಂದಿ ಉಗ್ರರಿಗೆ ಬಲಿಯಾಗಿದ್ದಾರೆ ಸರ್. ಏನು ಹೇಳ್ತೀರಿ ಘಟನೆಗೆ ಸಂಬಂಧಪಟ್ಟಂತೆ? ಆ ಘಟನೆ ಸಂಬಂಧಪಟ್ಟಂತೆ ಹೇಳಬೇಕಾದ್ರೆ ಇದು ಒಂಥರ ಪುಲ್ವಾಮಾ ಅಟ್ಯಾಕ್ ಆಗಿತ್ತಲ್ಲ, ಆ ಮಾಸ್ ಸ್ಕೇಲ್ದಲ್ಲಿ ಆದಂಥ ಅಟ್ಯಾಕು. ಅನ್ಫಾರ್ಚುನೇಟ್ಲಿ ಇದಕ್ಕೆ ತುತ್ತಾದವರು ಇನ್ನೋಸೆಂಟ್ ಟೂರಿಸ್ಟ್. ಬೇರೆ ಟೆರರ್ ಅಟ್ಯಾಕ್ಸ್ ಇದುವರೆಗೆ ಆಗಿದ್ದು ಮತ್ತು ನಿನ್ನೆ ಆದದ್ದು ಒಂದು ಮೇನ್ ಡಿಫ್ರೆನ್ಸ್ ಏನು ಕಾಣಿ ಬರ್ತದಂದ್ರೆ, ಒಂದು ಫಿಲ್ಮಿ ಸ್ಟೈಲ್ದಲ್ಲಿ ಅವರು ಏನಂತಂದರೆ ಮಾಡಿದಂಥ ಟೆರರ್ ಅಟ್ಯಾಕು, ಪ್ರತಿಯೊಬ್ಬರನ್ನ ಮಾತಾಡಿಸಿ ಅದು ಮಾಡಿಸಿ ಅಂದರೆ ಟೆರರಿಸ್ಟ್ ಹ್ಯಾವ್ ಕಮ್ ಸಮ್ ಕ್ಲೋಸ್ ಟು 40 to 50 ಪೀಪಲ್ದೊಂದು ಪ್ಲೇಸ್ದಲ್ಲಿ ಇರ್ತಕ್ಕಂಥ ಟೂರಿಸ್ಟ್ ಇರ್ತಕ್ಕಂಥ ಪ್ಲೇಸ್ದಲ್ಲಿ ಬಂದು ಇದು ಟೆರರ್ ಆ್ಯಕ್ಟಿವಿಟೀಸ್ ಮಾಡಿದ್ಲು. ಇದಕ್ಕಿಂತ ಮೊದಲು ಏನಾಗ್ತಿತ್ತು, ಟೆರರ್ ಸ್ಪ್ರೆಡ್ ಮಾಡೋದಕ್ಕೆ ಅವರು ಒಂದು 200 ಮೀಟರ್ಸ್ ಆಗಲಿ 300 ಮೀಟರ್ಸ್ ಆಗಲಿ ದೂರದಿಂದ ಫೈರ್ ಮಾಡ್ತಿದ್ರು, ಹೊರಟೋಗ್ತಿದ್ರು. ಬಟ್ ಇಲ್ಲಿ ಏನಂತಂದರೆ ಅದು ಒಂದು ಅವರು ಧೈರ್ಯ ಎಷ್ಟು ಎಲ್ಲಿವರೆಗೆ ಬಂದದಂತಂದರೆ, ದೇ ಹ್ಯಾವ್ ಕಮ್ ಇನ್ ಫ್ರಂಟ್ ಆಫ್ ದ ಟೂರಿಸ್ಟ್, ಟಾಕ್ ಟು ದೆಮ್, ಐಡೆಂಟಿಫೈಡ್ ದೆಮ್ ಆ್ಯಂಡ್ ಕೇಳ್ ದೆಮ್. ಕರೆಕ್ಟ್ ಸರ್. ನನಗೆ ಇಲ್ಲಿ ಆಶ್ಚರ್ಯ ಅಂತ ಅನ್ಸೋದೇನು ಅಂದರೆ, ಈಗ ಅದೊಂದು ಟೂರಿಸ್ಟ್ ಪ್ಲೇಸು, ಪ್ರವಾಸಕ್ಕೆ ಅಂತ ಒಂದಷ್ಟು ಮಂದಿ ಹೋಗಿದ್ದಾರೆ. ಅವ್ರು ಅಂದ್ಕೊಂಡಿರ್ತಾರೆ ಈಗ ಬದಲಾದ ಕೆಲವೊಂದು ಸನ್ನಿವೇಶದಲ್ಲಿ ಸೇಫೆಸ್ಟ್ ಪ್ಲೇಸ್ ಅಂದ್ಕೊಂಡಿರ್ತಾರೆ. ಬಟ್ ಅಂತಹ ಜಾಗದಲ್ಲಿ ಏಕಾಏಕಿ ಉಗ್ರರು ಬಂತಾರೆ, ಅಟ್ಯಾಕ್ ಮಾಡ್ತಾರೆ, ಗನ್ ಪಾಯಿಂಟ್ ಇಟ್ಟು ಶೂಟ್ ಮಾಡ್ತಾರೆ ಅನ್ನೋದಾದರೆ ಏಕಾಏಕಿ ಬಂದು ನುಗ್ಗಕ್ಕಾಗೋದಿಲ್ಲ.
ಸ್ಥಳೀಯ ನಿವಾಸಿಗಳ ಸಹಕಾರದಿಂದಲೇ ಅಲ್ವಾ ಸರ್ ಇವೆಲ್ಲ ಡೆವಲಪ್ಮೆಂಟ್ಸ್ ಆಗಕ್ಕೆ ಸಾಧ್ಯ? ಈಗ ಟೆರರ್ ಆಪರೇಷನ್ಸ್ ಎಲ್ಲ ಏನಂತಂದ್ರೆ ಇವರೆಲ್ಲ ಟ್ರೈನ್ ಆಗಿ ಬರೋದು POKಯಿಂದ, ಆಮೇಲೆ ಅಲ್ಲಿ ಇಂಟರ್ನಲ್ ಸಪೋರ್ಟ್ ಆಗಲಿ, ಇಂಟರ್ನಲ್ ಸಿಂಪತ್ತಿ ಆಗಲಿ, ಅಥವಾ ಯಾರಾದರೂ ಒಬ್ಬರು ಸ್ಲೀಪರ್ ಸೆಲ್ಸ್ ಅಂತ ಇರ್ತಾರೆ ಕೆಲವರು, ಅವ್ರದ್ದು ಹೆಲ್ಪ್ ಇರಲಾರ್ದ ಈ ಥರ ಒಂದು ಕಾರ್ಯಕ್ಕೆ ಏನಂತಂದರೆ ಇದು ಕೊಡೋಕ್ಕಾಗೋದಿಲ್ಲ. ಮತ್ತು ಏನಂತಂದರೆ ಸಮ್ ಸಪೋರ್ಟ್ ಮಸ್ಟ್ ಬಿ ದೇರ್ ಅಂತ ನಂದು ಅನ್ನಿಸ್ತದೆ ಇದೆ. ಆಮೇಲೆ ಇದು ಮೊದಲು ಏನಾಗ್ತಿತ್ತು, ರಜೌರಿ, ಪೂಂಚ್ ಇವು ಏರಿಯಾ ಏನಂತಂದರೆ ಇವರು ಬಾರ್ಡರ್ ಡಿಸ್ಟಿಕ್ಸ್ ಅಂದರೆ ಅಲ್ಲಿಂದ ಇನ್ಫಿಲ್ಟ್ರೇಷನ್ ಮಾಡೋದನ್ನು ಈಸಿ, ಎಸ್ಕೇಪ್ ಆಗೋದನ್ನು ಈಸಿ. ಬಟ್ ಇದು ಪಹಲ್ಗಾಮ್ ನೋಡೋದಾದರೆ ಇದು ಆಲ್ಮೋಸ್ಟ್ ಸೆಂಟರ್ದಲ್ಲಿ ಇದೆ. ಇದು ಆಲ್ಮೋಸ್ಟ್ ಅಂದರೆ ಅಷ್ಟು ದೂರ ಬಂದು ಸೆಂಟರ್ ಪ್ಲೇಸ್ದಲ್ಲಿ ಅಟ್ಯಾಕ್ ಆಗಿದೆ. ಸೊ ಎಟ್ ದ ಸೇಮ್ ಟೈಮ್ ಅವ್ರು ಎಸ್ಕೇಪ್ ಆಗೋದನ್ನು ಕಷ್ಟ ಈಗ. ಯಾಕಂತಂದರೆ ಈಗ ಅಲ್ಲಿ ಇರ್ತಕ್ಕಂಥ ಎಲ್ಲ ಸೆಕ್ಯೂರಿಟಿ ಫೋರ್ಸಸ್ಸು ಆಲ್ ಅರೌಂಡ್ ಅಂಬುಷ್ ಮಾಡ್ತಾರೆ. ಇವತ್ತೆಲ್ಲ ನಾಳೆ ಏನಂತಂದರೆ ಅವರು ದೇ ವಿಲ್ ಬಿ ಎಲಿಮಿನೇಟೆಡ್, ದಟ್ ಈಸ್ ಫಾರ್ ಶ್ಯೂರ್. ಹೌದಾ? ಈ ಭರವಸೆ ಇಟ್ಕೋಬೋದಾ ಸರ್? ಯಾಕಂದರೆ ಅವ್ರು ಎಸ್ಕೇಪ್ ರೂಟ್ಸ್ ಎಲ್ಲ ಈಗ ಆಲ್ರೆಡಿ ಸರೌಂಡ್ ಮಾಡಿರ್ಬೇಕು ಈಗ. ಸರ್, ನೀವು ಅವರ ಎಸ್ಕೇಪ್ ಬಗ್ಗೆ ಮಾತಾಡ್ತಿದ್ರಿ. ಐ ಅಗ್ರಿ ಕಂಪ್ಲೀಟ್ಲಿ. ನೆಕ್ಸ್ಟ್ ಏನಾಗಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ರಿ. ಬಟ್ ಎಂಟ್ರಿ, ಸೆಂಟರ್ ಆಫ್ ದ ಪ್ಲೇಸ್ಗೆ ಎಂಟ್ರಿ ಅಂತ ಹೇಳಿದ್ರೆ ವಿಚ್ ಇಸ್ ನಾಟ್ ಸೋ ಈಸಿ ಅಲ್ವಾ ಸರ್? ಬಿಟ್ಕೊಂಡಿರೋ ಆ ವೈಫಲ್ಯದ ಬಗ್ಗೆ ಹೇಳಿ, ಆ ಭದ್ರತಾ ವೈಫಲ್ಯದ ಬಗ್ಗೆ. ಈಗ ಭದ್ರತೆ ಕಾಶ್ಮೀರದಲ್ಲಿ ಭದ್ರತೆ ನೋಡಕತ್ತಿದ್ರೆ ಯು ಕಾಂಟ್ ಡಿಫೆಂಡ್ ಈಚ್ ಇಂಚ್ ಬೈ ಇಂಚ್. ಏನಂತಂದ್ರೆ ಗ್ಯಾಪ್ಸ್ ಇರುತ್ತೆ. ಇಂಥ ಗ್ಯಾಪ್ಸನ್ನೇ ಟೆರರಿಸ್ಟ್ ಅಡ್ವಾಂಟೇಜ್ ತೊಗೊಂಡು ಇನ್ಫಿಲ್ಟ್ರೇಟ್ ಮಾಡ್ತಾರೆ. ಈಗ ಆರ್ಮಿ ಆಗಲಿ, ಪೊಲೀಸ್ ಆಗಲಿ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ಈಗ ಕೆಲವೊಂದು ಈಗ ಪಹಲ್ಗಾಮೇ ತೊಗೊಳ್ರಿ ನೀವು. ಪಹಲ್ಗಾಮದ ರಸ್ತೆದಲ್ಲಿ ಬರ್ಬೇಕಾದ್ರೆ ಎಷ್ಟೋ ಆರ್ಮಿದು, ರಾಷ್ಟ್ರೀಯ ರೈಫಲ್ಸದು, ಪೊಲೀಸದು ಚೆಕ್ ಪೋಸ್ಟ್ ಇರ್ತವೆ. ಹೌದು. ಚೆಕ್ ಪೋಸ್ಟ್ ಅಂದರೆ ಅವರು ಏನಪ್ಪ ಅಂದ್ರೆ ಮೂಮೆಂಟ್ಸು, ಸಸ್ಪಿಷಿಯಸ್ ಮೂಮೆಂಟ್ಸು ಅವು ಇವು ವಾಚ್ ಮಾಡ್ತಾರೆ. ಏನಾದರೂ ಎಕ್ಸ್ಪ್ಲೋಸಿವ್ ಸಲುವಾಗಿ ಮೈನ್ ಡಿಟೆಕ್ಟರ್ಸ್ ಅವೆಲ್ಲ ಗಾಡಿಗಳು ಮೂವ್ ಆಗ್ತಾವೆ. ಎಲ್ಲ ಏನಂತಂದ್ರೆ ಆರ್ಮಿ ಒಂದು ಕಾನ್ವಾಯ್ ರೋಡ್ ಓಪನಿಂಗ್ ಪೆಟ್ರೋಲ್ ಅಂತ ಮಾಡ್ತಾರೆ. ಎಲ್ಲ ರೋಡ್ಸ್ಗೆ ರೋಡ್ ಓಪನಿಂಗ್ ಪೆಟ್ರೋಲ್ ಆಗ್ತದೆ. ಅಲ್ಲಿ ಬೇಸಿಕಲಿ ರೋಡದಲ್ಲಿ ಆಗಲಿ ಎಲ್ಲಿಯಾದರೂ ಎಕ್ಸ್ಪ್ಲೋಸಿವ್ ಏನಾದರೂ ಇದ್ದರೆ ಅದನ್ನು ಡಿಟೆಕ್ಟ್ ಮಾಡ್ತಾರೆ. ಬಟ್ ಅದಾದ ನಂತರ ಇಂಚ್ ಬೈ ಇಂಚ್ ಕವರ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಸ್ಪೆಷಲಿ ಟೂರಿಸ್ಟ್ ವಿಚ್ ಆರ್ ಇನ್ ಲ್ಯಾಕ್ಸ್ ಟುಗೆದರ್ ಟೂರಿಸ್ಟ್ ಬರ್ತಾರೆ. ಈಗೇನಪ್ಪ ಅಂದರೆ ಟೂರಿಸ್ಟ್ ಕ್ರಮೇಣವಾಗಿ ಜಾಸ್ತಿ ಆಗಿದ್ರು ಕಾಶ್ಮೀರದಲ್ಲಿ. ಸೊ ಪ್ರತಿಯೊಬ್ಬ ಟೂರಿಸ್ಟ್ನ ಏನಂತಂದ್ರೆ ಫ್ರಿಸ್ಕ್ ಮಾಡೋದಾಗಲಿ, ಚೆಕ್ ಮಾಡೋದಾಗಲಿ ಆಗೋದಿಲ್ಲ. ಅದೇ ಥರ ಒಂದು ಟೆರರಿಸ್ಟ್ ಏನಪ್ಪ ಅಂದ್ರೆ ಒಂದು ಡಿಸ್ಗೈಸ್ದಲ್ಲಿ ಬಂದಿದ್ದಾರೆ, ಆರ್ಮಿ ಡ್ರೆಸ್ ಹಾಕೊಂಡು ಡಿಸ್ಗೈಸ್ದಲ್ಲಿ ಬಂದಿದ್ದಾರೆ. ಅಂದರೆ ಅಲ್ಲಿದ್ದಂಥ ಟೂರಿಸ್ಟಿಗೆ ಏನು ಕನ್ಫ್ಯೂಷನ್ ಆಯ್ತು ಅಂದರೆ, ಆ್ಯಕ್ಚುಲಿ ಆರ್ಮಿ ಬಂದು ಅವ್ರನ್ನ ಪ್ರೊಟೆಕ್ಷನ್ ಮಾಡೋಕ್ಕೆ ಬರ್ಬೇಕಾದ್ರೆ ಅವ್ರು ಮತ್ತೆ ಹೆದರ್ಕೊಂಡು ಹೋದ್ರು. ಮತ್ತೆ ಎರಡನೇ ರೌಂಡ್ ಅಟ್ಯಾಕಿಗೆ ಬಂದಾರೆ ಟೆರರಿಸ್ಟ್ ಅಂತ ತಿಕ್ಕೊಂಡು ಆ ಥರ ಒಂದು ಭಯದ ವಾತಾವರಣ ಅಲ್ಲಿ ಕ್ರಿಯೇಟ್ ಆಗಿದೆ. ಯಾಕಂದರೆ ಸ್ಟಾರ್ಟಿಂಗ್ ಬಂದು ಟೆರರಿಸ್ಟ್ ಅವರು ಆರ್ಮಿ ಯೂನಿಫಾರ್ಮ್ದಲ್ಲಿ ಇದ್ರಂತ ಮಾಹಿತಿ ಇದೆ. ಸೊ ಈ ಥರ ಡಿಸ್ಗೈಸ್ ಮಾಡೋಕ್ಕೆ, ಡಿಸೀವ್ ಮಾಡೋದಕ್ಕೆ ಡಿಸೆಪ್ಷನ್ ಮೆಥಡ್ಸ್ ಅಡಾಪ್ಟ್ ಮಾಡ್ತಾರೆ. ಇಟ್ ಇಸ್ ವೆರಿ ಕಾಮನ್ ಥಿಂಗ್. ರೈಟ್ ಸರ್. ಈಗ ದೇಶದೆಲ್ಲೆಡೆ ಹೈ ಅಲರ್ಟ್ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಹೈ ಅಲರ್ಟ್ ಅಂದರೆ ಹೇಗೆ ಸರ್? ಈಗ ಕಾಶ್ಮೀರ ಈಗ ನಮ್ಮ ಮುಕುಟ ಅದು, ಅಲ್ಲೇ ಇಂಥ ವ್ಯತ್ಯಾಸ ಆದಾಗ ಸಹಜವಾಗಿ ದೇಶದಾದ್ಯಂತ ಇರುವಂತಹ ಆತಂಕ, ಈಗ ಭದ್ರತೆಯನ್ನು ಒದಗಿಸ್ತಾರೆ ಅಂದರೆ ಕಾಶ್ಮೀರವೂ ಸೇರಿ ಯಾವ ರೀತಿ ನಾವು ಅಲರ್ಟ್ ಆಗಿರಬೇಕು ಅಂತ ಹೇಳಿ. ಹೈ ಅಲರ್ಟ್ ಅಂತಂದರೆ ಈಗ ಇವರು ಇಷ್ಟು ಡೀಪಾಗಿ ಬಂದು ಸ್ಟ್ರೈಕ್ ಮಾಡ್ಯಾರೆ. ಸ್ಟ್ರೈಕ್ ಮಾಡಿ ಆಲ್ 28 ಪೀಪಲ್, ಐ ಥಿಂಕ್ 28 ಪೀಪಲ್ ಹ್ಯಾವ್ ಬಿನ್ ಕಿಲ್ಡ್. ಅಂದರೆ ನನ್ನ ಪ್ರಕಾರ ಹೂಎವರ್ ಹ್ಯಾಸ್ ರಿಸೀವ್ಡ್ ಅ ಬುಲೆಟ್ ಶಾಟ್ ಹಿ ಹ್ಯಾಸ್ ಡೈಡ್. ಸೊ ಈಗ ಹೈ ಅಲರ್ಟ್ ಆಗಲೇಬೇಕು. ಯಾಕಂದರೆ ಅವರು ನೆಕ್ಸ್ಟ್ ಏನಾದರೂ ಮಾಡ್ತಾರೆ ಅಂತ ಅದನ್ನು ಅಟ್ಲೀಸ್ಟ್ ತಡೆ ಮಾಡಬೇಕಲ್ಲ. ತಡೆ ಮಾಡಬೇಕಂದ್ರೆ ಪ್ರಿಲಿಮಿನರಿ ಚೆಕ್ಸ್, ಅಲರ್ಟ್ನೆಸ್ಸು ಎಲ್ಲ ಏನಂತಂದರೆ ಮಾಡಲೇಬೇಕಾಗ್ತದೆ. ದಟ್ ಆರ್ಮಿ ಇನ್ ಎವ್ರಿ ಏನಪ್ಪ ಅಂದರೆ ಈ ಥರ ಅಟ್ಯಾಕ್ ಮಾಡಿದಾಗುತ್ತೆ ಇಟ್ ಇಸ್ ಆಟೋಮೆಟಿಕಲಿ ಡ್ರಿಲ್ ಟು ಗೋ ಆನ್ ಅಲರ್ಟ್. ಅದಾದ ನಂತರ ಕೆಲವೊಂದು ಹೈ ಪ್ರೊಫೈಲ್ ಏನಂತಂದ್ರೆ ಪ್ಲೇಸಸ್ ಇರ್ತವೆ. ಹೋಟೆಲ್ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಅಥವಾ ಯಾವುದಾದ್ರು ಒಂದು ಕ್ರೌಡೆಡ್ ಪ್ಲೇಸ್ ಇರ್ಬೋದು. ಸೊ ಎಲ್ಲ ಏನಂತಂದ್ರೆ ಈಗ ಅಲರ್ಟು ಮತ್ತು ಇದೇನಪ್ಪ ಅಂದರೆ ಮೋಡದಲ್ಲಿ ಬಂದುಬಿಡ್ತಾವೆ. ರೈಟ್ ಸರ್. ಈಗ ಭಾರತದ ನೆಕ್ಸ್ಟ್ ಮೂವ್ ಏನಿರುತ್ತೆ ಅಂತ, ಯಾಕಂದರೆ ಭಾರತ ಅಂದರೆ ಇದುವರೆಗೂ ಕೂಡ ಶಾಂತಿ, ಸುವ್ಯವಸ್ಥೆ ಆ ತತ್ವವನ್ನೇ ಪರಿಪಾಲನೆ ಮಾಡ್ಕೊಂಡು ಬಂದಿರೋದ್ರಿಂದಾಗಿ ದ ನೆಕ್ಸ್ಟ್ ಮೂವ್ ಬಗ್ಗೆ ಒಂದಷ್ಟು ಪ್ರಶ್ನೆಗಳು, ಕುತೂಹಲ ಮತ್ತು ಗೊಂದಲ ಕೂಡ ಇದೆ ಸರ್. ಯಾಕೆ ಅಂತ ಹೇಳಿದ್ರೆ ಭಾರತದಾದ್ಯಂತ ನಾವು ನೋಡ್ತಾ ಹೋಗೋದಾದ್ರೆ ಈ 28 ಸಾವಿಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲಿ ರಕ್ತ ಅನ್ನೋದು ಕುದೀತಾ ಇದೆ. ಸರಿಯಾದಂಥ ಉತ್ತರ ಕೊಡಬೇಕು ಅನ್ನುವಂಥದ್ದಿದ್ರೂ ಕೂಡ ಭಾರತ ಯಾವುದರ ಮೇಲೆ ನಿಂತಿದೆ ಅಂದರೆ ಆ ಶಾಂತಿ ಅನ್ನುವಂಥ ತಳಹದಿಯ ಮೇಲೆ ನಿಂತಿರುವಂಥದ್ದು. ಹಾಗಾಗಿ ನೆಕ್ಸ್ಟ್ ಮೂವ್
ಮತ್ತು ಸೇನಾಪಡೆಗೆ ಯಾವ ರೀತಿಯ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಸರ್. ಈಗ ಏನಂತಂದರೆ ಈಗ ಹೈ ಲೆವೆಲ್ ಮೀಟಿಂಗ್ ಏನಂತಂದರೆ ಬೋತ್ ಎಟ್ ದ ಪ್ರೈಮ್ ಮಿನಿಸ್ಟರ್ ಲೆವೆಲ್ ಮತ್ತು ಹೋಮ್ ಮಿನಿಸ್ಟರ್ ಲೆವೆಲ್ಲು ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಪ್ರೈಮ್ ಮಿನಿಸ್ಟರ್ ಅಲಾಂಗ್ ವಿತ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರು ಮತ್ತು ಫಾರಿನ್ ಮಿನಿಸ್ಟರ್ ಅವ್ರ ಜೊತೆಗೆಲ್ಲ ಇದು ಮಾಡ್ತಿರ್ತಾರೆ. ನಾವು ಸ್ಟುಡಿಯೋದಲ್ಲಿ ಕುಂತು ನೆಕ್ಸ್ಟು ಏನು ಆ್ಯಕ್ಷನ್ ತೊಗೋಬೋದು ಅಂತ ಅದನ್ನೆಲ್ಲ ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಬಟ್ ಡೆಫಿನೆಟ್ಲಿ ಯಾವ್ಯಾವ ಲೆವೆಲ್ದಲ್ಲಿ ಏನೇನು ಮೀಟಿಂಗ್ ಮಾಡಿ ಫರ್ದರ್ ಏನು ಕಾರ್ಯಕ್ರಮ ಮಾಡಬೇಕು, ಫರ್ದರ್ ಏನೇನು ಕಾರ್ಯ ತಗೊಳ್ಬೇಕಂತ ಐ ಥಿಂಕ್ ದೇ ಆರ್ ಆಲ್ರೆಡಿ ಆನ್ ದ ಜಾಬ್. ಅಲ್ಲಿ ಲೋಕಲ್ ಆಗಿ ಹೇಳ್ಬೇಕಂತಂದ್ರೆ ಆರ್ಮಿದು 15 ಕೋರ್ ಹೆಡ್ ಕ್ವಾರ್ಟರ್ ಅಂತಿದೆ ಶ್ರೀನಗರದಲ್ಲಿ. ಅಂದರೆ ಬೇಸಿಕಲಿ ಇವೆಲ್ಲ ಏರಿಯಾಸ್ ಅದೇ 15 ಕೋರ್ ಏರಿಯಾದಲ್ಲೇ ಬರ್ತದೆ. ಆಮೇಲೆ ಕಮಾಂಡ್ ಹೆಡ್ ಕ್ವಾರ್ಟರ್ ಅಂತ ಇದೆ ಉಧಂಪುರದಲ್ಲಿ. ಸೊ ಇಲ್ಲಿಂದ ಆರ್ಮಿ ಇದರಿಂದ ಏನಾದರೂ ಇನ್ಸ್ಟ್ರಕ್ಷನ್ ಹೋಗ್ಬೇಕಂದ್ರೆ ಡೆಲ್ಲಿಯಿಂದ DGM ಅಂತಿಕೊಂಡು ಡೈರೆಕ್ಟರ್ ಜನರಲ್ ಮಿಲಿಟರಿ ಆಪರೇಷನ್ಸ್ ಅಂತ, ಇಲ್ಲಿಂದ ಚೀಫ್ದಿಂದ ಆರ್ಡರ್ಸ್ ಅಲ್ಲಿಗೆ ಹೋಗ್ತವೆ. ಬಟ್ ಎಲ್ಲ ಪ್ರಾಪರ್ ಇದ್ರ ಸಲುವಾಗಿ ಅವರು ಏನು ಆ್ಯಕ್ಷನ್ ತೊಗೋಬೇಕು, ಏನು ಪ್ಲ್ಯಾನ್ ಮಾಡಬೇಕು, ಇಫ್ ಟುಡೇ ಟುಮಾರೋ ಆರ್ ಸಮ್ ಟೈಮ್ ಹ್ಯಾನ್ಸ್, ಅದೆಲ್ಲ ಏನಂತಂದರೆ ಇಟ್ ಈಸ್ ಲೆಫ್ಟ್ ಟು ದೆಮ್, ಇಟ್ ಈಸ್ ಲೆಫ್ಟ್ ಟು ಹೈ ಏನಪ್ಪ ಅಂದರೆ ಸೀನಿಯರ್ ಆಫೀಸರ್ಸ್ ಆ್ಯಂಡ್ ಸೀನಿಯರ್ ಪೊಲಿಟಿಷಿಯನ್ಸ್ ಆ್ಯಂಡ್ ಮಿನಿಸ್ಟರ್ಸ್. ಐ ಗಾಟ್ ಇಟ್ ಸರ್. ಬಟ್ ಸ್ಟಿಲ್ ಈಗ ಉರಿ ದಾಳಿ ಆಯಿತು 18 ಸೆಪ್ಟೆಂಬರ್ 2016, ಅದಕ್ಕೆ ಉತ್ತರ ಸರ್ಜಿಕಲ್ ಸ್ಟ್ರೈಕು ಅದೇ 28ನೇ ತಾರೀಕು ಸೆಪ್ಟೆಂಬರ್ 2016. ಪುಲ್ವಾಮಾ ದಾಳಿ ಆಯಿತು 14 ಫೆಬ್ರವರಿ 19ಕ್ಕೆ. 26 ಫೆಬ್ರವರಿ 19ಕ್ಕೆ ಏರ್ ಸ್ಟ್ರೈಕ್ ಆಯಿತು. ಇವಾಗ 22 ಏಪ್ರಿಲ್ 25ಕ್ಕೆ ಪಹಲ್ಗಾಮ್ ಉಗ್ರರ ದಾಳಿ ಆಗಿದೆ. ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡುವಂಥ ಪ್ರಯತ್ನ ಆಗುತ್ತೆ ಅನ್ನುವಂಥ ಟಾಕ್ ಇದೆ ಸರ್. ಇದಕ್ಕೇನು ಹೇಳ್ತೀರಿ ಅಂತ ಹೇಳಿ? ಅದನ್ನು ಪ್ರೆಡಿಕ್ಟ್ ಮಾಡೋಕ್ಕಾಗೋದಲ್ಲ. ನಾ ಹೇಳ್ದಂಗಲ್ಲ, ಇಟ್ ಈಸ್ ಲೆಫ್ಟ್ ಟು ದ ಗೌರ್ಮೆಂಟ್, ಇಟ್ ಈಸ್ ಲೆಫ್ಟ್ ಟು ದ ಡಿಫೆನ್ಸ್ ಫೋರ್ಸಸ್, ಇಟ್ ಈಸ್ ಲೆಫ್ಟ್ ಟು ದ ಪೊಲೀಸ್ ಫೋರ್ಸಸ್. ವಾಟ್ ಸೂಟ್ಸ್ ದ ಬೆಸ್ಟ್ ಅವರು ಆ್ಯಕ್ಷನ್ ತೊಗೊಳ್ತಾರೆ. ನಾವು ಏನಂತಂದರೆ ಕಾಯ್ಕೊಂಡು ನೋಡ್ಬೇಕಷ್ಟೇ. ಇನ್ನೊಂದು ಸರ್, ಈಗ ಒಂದು ರೇಖಾಚಿತ್ರಗಳನ್ನು ಬಿಡುಗಡೆ ಮಾಡಿದ್ದಾರಲ್ಲ, ಇದು ಎಷ್ಟರ ಮಟ್ಟಿಗೆ ಇನ್ವೆಸ್ಟಿಗೇಷನ್ಗೆ ಸಪೋರ್ಟ್ ಮಾಡಬಹುದು ಅಂತ? ಒಬ್ಬರು ಈಗ ಅಲ್ಲಿ ಏನಂತಂದರೆ ಜನರಲಿ ಅಲ್ಲಿ ಆಪ್ರೇಟ್ ಮಾಡ್ತಕ್ಕಂಥ ಟೆರರಿಸ್ಟ್, ಈಗ ನಾನು ಸ್ಕೆಚಸ್ ನೋಡ್ತಾ ಇದ್ದೀವಿ. ಹೌದು. ಇವ್ರದ್ದೆಲ್ಲ ಇವು ಪ್ರೊಫೈಲ್ಸ್ ಏನಿರ್ತಾವಂತಂದರೆ ಸಸ್ಪೆಕ್ಟೆಡ್ ಟೆರರಿಸ್ಟ್ ಅಂತಕೊಂಡು ನಿನ್ನೆ ಅಷ್ಟೇ ಅಲ್ಲ, ಅದಕ್ಕಿಂತ ಮೊದಲೂ ಗೊತ್ತಿರ್ತಾರೆ. ಕೆಲವರು ಆಪ್ರೇಟ್ ಮಾಡ್ತಿರ್ತಾರೆ, ಕೆಲವರು ಆಪ್ರೇಟ್ ಮಾಡಿ ವಾಪಸ್ ಹೋಗಿರ್ತಾರೆ ಇನ್ಫಿಲ್ಟ್ರೇಷನ್ದಾಗೆ. ಸಮಥಿಂಗ್ ಏನಂತಂದರೆ ಸಿಮಿಲರ್ ಟು ದಿಸ್ ಥಿಂಗ್ ಅಥವಾ ಅಲ್ಲಿ ಲೋಕಲ್ಸ್ಗೂ ಕೆಲವರು ದ ಸರ್ಪ್ರೈಸಿಂಗ್ ಥಿಂಗ್ ಏನಂತಂದ್ರೆ ಅಲ್ಲಿ ಲೋಕಲ್ ಕೂಡ ಏನಪ್ಪ ಅಂದ್ರೆ ಭಾರತದ ಪರವಾಗಿ ನಿಂತಿದ್ದಾರೆ. ಅಲ್ಲೆಲ್ಲ ಏನಪ್ಪ ಅಂದ್ರೆ ಟೆರರ್ ಅಟ್ಯಾಕ್ ವಿರುದ್ಧ ಪ್ರದರ್ಶನ ನಡೀತಾ ಇದೆ ಇಲ್ಲಿ. ಅಂದರೆ ಈ ಟೆರರಿಸ್ಟ್ಗೆ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಸಪೋರ್ಟ್ ಯಾರೂ ಮಾಡ್ತಾ ಇಲ್ಲ, ಎಲ್ಲರ ವಿರುದ್ಧ ಇದ್ದಾರೆ. ಸೊ ಅನ್ಫಾರ್ಚುನೇಟ್ಲಿ ನಾವು ಚರ್ಮದಲ್ಲಿ ಕುಂತು ಇದು ಏನಂತಂದರೆ ಬರೀ ಜಾತಿ ಧರ್ಮ ಕೇಳಿ ಶೂಟ್ ಮಾಡಿದ್ರು, ಆ ಟೈಪ್ ಈ ಟೈಪ್ ಅಂತ ನ್ಯೂಸ್ ಆದಷ್ಟು ಅವಾಯ್ಡ್ ಮಾಡಬೇಕು. ಇದು ಏನಪ್ಪ ಅಂದರೆ ಟೆರರ್ ಅಟ್ಯಾಕ್ ಇಸ್ ಅ ಟೆರರ್ ಅಟ್ಯಾಕ್. ಹಿ ಡಸಂಟ್ ರೆಕಗ್ನೈಸ್ ರಿಲಿಜನ್, ಹಿ ಹಿಮ್ಸೆಲ್ಫ್ ಡಸಂಟ್ ಹ್ಯಾವ್ ಎನಿ ರಿಲಿಜನ್. ಅಲ್ಲ ಸರ್, ಹಾಗಾದರೆ ಅಲ್ಲ ರೈಟ್ ಸರ್, ನಾನು ಇನ್ನೂ ಡೀಟೇಲಾಗಿ ನಿಮ್ಮ ಜೊತೆ ಮಾತಾಡ್ತೀನಿ. ನನಗೆ ಲಾಸ್ಟ್ ಪಾಯಿಂಟ್ ಹಾಗೆ ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ತು, ಪ್ರಶ್ನೆ ಕೇಳಬೇಕಂತ ಭಾವಿಸ್ತೀನಿ. ಡೀಟೇಲಾಗಿ ಮಾತಾಡ್ತೀನಿ ನಿಮ್ಮ ಜೊತೆ. ನೋಡಿ, ಸದ್ಯ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್, ದ ನೆಕ್ಸ್ಟ್ ಮೂವ್ ಆಫ್ ಇಂಡಿಯನ್ ಗೌರ್ಮೆಂಟ್ ಅಂದಾಗ ಖಂಡಿತವಾಗ್ಲೂ ರಕ್ಷಣಾ ಇಲಾಖೆ ಯಾವ ರೀತಿ ಕ್ರಮಕ್ಕೆ ತೆಗೆದುಕೊಳ್ಬೇಕು, ಗೃಹ ಇಲಾಖೆ ಯಾವ ರೀತಿ ಈಗ ರೇಖಾಚಿತ್ರವನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಆಧಾರದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಇದು ಎಷ್ಟು ಮಟ್ಟಿಗೆ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಮಾಡೋದು ಅನ್ನುವಂಥದ್ದು. ಇವರು ಏಕಾಏಕಿ ಉಗ್ರರು ಅಂದರೆ ಪಾಕಿಸ್ತಾನದಿಂದ ಬಂದವರು ಅಂತ ಡಿಸಿಷನ್ ತಗೊಳ್ಬೋದಾ, ಅಥವಾ ಸ್ಥಳೀಯರೇ ಅಲ್ಲಿನ ಸಂಘಟನೆ ಜೊತೆ ಸಂಪರ್ಕ ಹೊಂದಿದವರು ಅಂತ ಹೇಗೆ ಸರ್ ಇದನ್ನು ನಾವು ಊಹೆ ಮಾಡುವಂಥದ್ದು? ಅಥವಾ ಮುಂದಿನ ಇನ್ವೆಸ್ಟಿಗೇಷನ್ ಮೂವ್ ಬಗ್ಗೆ ಏನು ಹೇಳ್ತೀರಿ? ಈಗ ಜನರಲಿ ಈಗ ಹಫೀಜ್ ಸಯೀದ್ ಅಂದರೆ ಲಷ್ಕರ್ ತೊಯ್ಬದ ಚೀಫ್, ಪಾಕಿಸ್ತಾನ್ ಅಕ್ಯುಪೈಡ್ ಕಾಶ್ಮೀರದಲ್ಲಿ ಪಿಯುಕದಲ್ಲಿ ಇರ್ತಕ್ಕಂಥವ್ರು, ಅವ್ರು ಆಲ್ರೆಡಿ ಈ ಟೆರರ್ ಅಟ್ಯಾಕ್ ನಾವೇ ಮಾಡಿವಿ ಅಂತ ಒಪ್ಕೊಂಡಿದ್ದಾರೆ. ಕರೆಕ್ಟ್. ಅದು ಏನಪ್ಪ ಅಂದ್ರೆ LET ಅಂದರೆ ಲಷ್ಕರ್ ತೊಯ್ಬದ ಇದು ಎಕ್ಸ್ಟೆನ್ಷನ್, ಇದು ಏನೋ ಸಬ್ ಗ್ರೂಪ್, ಇದು TRF ಅಂತಕೊಂಡು. ಹೌದು. ಸೊ ಇದು ಏನಂತಂದರೆ ಈಗ ಅಲ್ಲಿರ್ತಕ್ಕಂಥ ಪೊಲೀಸರಿಗಾಗಲಿ ಅಲ್ಲಿರ್ತಕ್ಕಂಥ ಸೇನೆಗೆ ಆಗಲಿ ಇದ್ರದ್ದು ಇನ್ಫಾರ್ಮೇಷನ್ ಇರ್ತದ. ಬಟ್ ಆ್ಯಕ್ಚುಲಿ ಇವರು ಟೆರರ್ ಆ್ಯಕ್ಟಿವಿಟೀಸ್ ಮಾಡಿದ ನಂತರ ಇವರು ಏನಂತಂದರೆ ಎಸ್ಕೇಪ್ ಆಗೋದು ಈಗ ಕಷ್ಟ. ಈಗ ಸ್ಕೆಚಸ್ ಏನು ರಿಲೀಸ್ ಮಾಡಿದ್ದಾರೆ, ಸಮ್ ಹೌ ಏನಪ್ಪ ಅಂದರೆ ಇಟ್ ಈಸ್ ಆಲ್ಮೋಸ್ಟ್ 70 to 80% ಜನರಲಿ ಹೋಲಿಕೆ ಇರುತ್ತೆ ಇದರಲ್ಲಿ.
ಸೊ ಹೈ ಲೆವೆಲ್ ಆಫ್ ಫ್ರಿಸ್ಕಿಂಗ್, ಹೈ ಲೆವೆಲ್ ಆಫ್ ಚೆಕ್ಸ್ ಎಲ್ಲ ಕ್ಯಾರಿ ಔಟ್ ಮಾಡ್ತಾರೆ ಅಲ್ಲಿ. ಸೊ ನಾನು ತಿಳಿದ ಮಟ್ಟಿಗೆ ಇವ್ರಿಗೆ ಎಸ್ಕೇಪ್ ಆಗೋದು ಬಹಳ ಕಷ್ಟ. ಯಾಕಂದ್ರೆ ಅವರು ಫಸ್ಟ್ ಆಫ್ ಆಲ್ ಸೆಂಟರ್ ಆಫ್ ದ ಹಿಂಟರ್ಲ್ಯಾಂಡ್ದಲ್ಲಿದ್ದಾರೆ. ಆ್ಯಂಡ್ ಇಟ್ ಇಸ್ ಹೈ ಲೆವೆಲ್ ಏನಪ್ಪ ಅಂದ್ರೆ ಅಟ್ಯಾಕು, ನೋ ಬಡಿ ಈಸ್ ಟೇಕಿಂಗ್ ಲೈಟ್ಲಿ. ಸೊ ಮೋಸ್ಟ್ ಪ್ರಾಬಬ್ಲಿ ದೇ ವಿಲ್ ಬಿ ಎಲಿಮಿನೇಟೆಡ್ ವೆರಿ ಶಾರ್ಟ್ಲಿ. ಸರ್, ಈಗ ಸುದ್ದಿಯನ್ನು ಬರೀ ಟೆರರ್ ಅಟ್ಯಾಕ್ ಅಂತಾನೆ ತಗೊಳ್ಳೋಣ, ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಅಂತಾನೆ ತಗೊಳ್ಳೋಣ ಅಂತ ನೀವು ಹೇಳಿದ್ರಿ. ಬಟ್ ಅಲ್ಲೇ ಇದ್ದಂಥ ಪ್ರತ್ಯಕ್ಷದರ್ಶಿಗಳು, ಆ ಅಟ್ಯಾಕಿಂದ ಅನುಭವಿಸಿದವರು ಇದ್ದಾರಲ್ಲ ಸರ್, ಅವರ ಸ್ಟೇಟ್ಮೆಂಟು ಬಹಳ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಸರ್. ಅವರು ಯಾರು ಅಂತ ಕೇಳಿದ್ರು, ಧರ್ಮ ಕೇಳಿದ್ರು, ಆಮೇಲೆ ಗನ್ ಪಾಯಿಂಟ್ ಇಟ್ಟರು ಅಂತ. ಸಿ ಟೆರರ್ದಿಂದ ಮೊರಾಲಿಟಿ ಎಕ್ಸ್ಪೆಕ್ಟ್ ಮಾಡಬಾರ್ದು ನಾವು. ಯಾಕಂದ್ರೆ ಈಸ್ ಅ ಟೆರರಿಸ್ಟ್, ಈ ಹ್ಯಾಸ್ ಲಾಸ್ಟ್ ಆಲ್ ಮೊರಲ್ ವ್ಯಾಲ್ಯೂಸ್. ಅವ್ರ ಜಾತಿ ಕೇಳ್ತಾರೋ, ಧರ್ಮ ಕೇಳ್ತಾರೋ, ಅದು ಕೇಳ್ತಾರೋ ಅಂತಕ್ಕೊಂದು ಸಿ ಅವ್ರದ್ದು ಆ್ಯಂಗರ್ ಇರ್ಬೋದು, ಏನೇ ಇರ್ಬೋದು. ಬಟ್ ಅದನ್ನು ನಾವು ಹೈಲೈಟ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದ್ರೆ ಈಗ ಕೆಲವೊಂದು ರೆಸ್ಪಾನ್ಸಿಬಲ್ ಮೀಡಿಯಾ, BBC ಆಗಲಿ, CNN ಆಗಲಿ, ಅಲ್ ಜಜೀರಾ, ಅವರು ಏನಪ್ಪ ಅಂದ್ರೆ ಈ ವಿಷಯನ ಧರ್ಮದ ವಿಷಯ ತಂದಿಲ್ಲ. ಯಾಕಂದ್ರೆ ಅಲ್ಲಿ ಬರೀ ಕೇವಲ 26 ಜನ ಮೃತಪಟ್ಟಿದ್ದಾರೆ. ಈ ಥರ ನ್ಯೂಸ್ಗಳು ಸ್ಪ್ರೆಡ್ ಆದಪ್ಪ ಅಂದ್ರೆ ಜನರ ನಾರ್ಮಲ್ ವ್ಯೂವರ್ಸ್ಗೆ ರಕ್ತ ಕುದೀತದೆ. ಕರೆಕ್ಟ್. ಸೊ ಆ ಥರ ಆಗಬಾರ್ದು. ಯು ಹ್ಯಾವ್ ಕಾನ್ಫಿಡೆನ್ಸ್ ಇನ್ ದ ಕಂಟ್ರಿ, ಪೊಲಿಟಿಕಲ್ ಸಿಸ್ಟಮ್, ಗೌರ್ಮೆಂಟ್ ಅಥವಾ ಅಲ್ಲಿನ ಸೆಕ್ಯೂರಿಟಿ ಫೋರ್ಸಸ್ಸು. ಅವರು ಏನು ಯಾವುದು ಫಿಟ್ ಆ್ಯಕ್ಷನ್ ತೊಗೋಬೇಕು ಆ ಥರ ಆ್ಯಕ್ಷನ್ ತೊಗೊಳ್ತಾರೆ. ಸ್ವಲ್ಪ ಕಾಯ್ದು ನೋಡಬೇಕು. ಏನಪ್ಪ ಅಂದ್ರೆ ಆತುರದಲ್ಲಿ ಇರಬಾರ್ದು. ಯಾವಾಗಲೂ ಯುದ್ಧ ಆಗಲಿ, ಇದು ಆಪರೇಷನ್ಸ್ ಆಗಲಿ ಆತುರದಲ್ಲಿ ಇರಬಾರ್ದು. ಯಾಕಂದ್ರೆ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಪ್ಲ್ಯಾನ್ಡ್ ಮೆಟಿಕ್ಯುಲಸ್ಲಿ. ರೈಟ್ ಸರ್, ರೈಟ್. ಥ್ಯಾಂಕ್ ಯು ಸೋ ಮಚ್ ಸರ್, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡೋದಕ್ಕಾಗಿ. ಥ್ಯಾಂಕ್ ಯು. ಪಹಲ್ಗಾಮ್ನಲ್ಲಿ 28 ಮಂದಿ ಬಲಿಯಾಗಿದ್ದಾರೆ, ಉಗ್ರರ ಗುಂಡಿಗೆ ಬಲಿಯಾಗಿದ್ದಾರೆ. ಈ ನಿಟ್ಟಿನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೀತಾ ಇದೆ. ಸೌದಿ ಅರೇಬಿಯಾ ಪ್ರವಾಸದಲ್ಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ವಾಪಸ್ ಇದರ ನಡುವೆ ಅಮಿತ್ ಶಾ ಕೂಡ ಈ ಒಂದು ಉಗ್ರರ ದಾಳಿಯಲ್ಲಿ ಮೃತಪಟ್ಟಂಥವರಿಗೆ ಸೇನಾ ಗೌರವವನ್ನು ಸಲ್ಲಿಸಿದ್ದಾರೆ ಮತ್ತು ಆ ಮೃತದೇಹಗಳನ್ನು ಸಂಬಂಧಪಟ್ಟವರಿಗೆ, ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂಥ ನಿಟ್ಟಿನಲ್ಲಿ ಸೇನೆಗೆ ಆದೇಶ ಕೂಡ ಬಂದಿದೆ. ಆ ನಿಟ್ಟಿನಲ್ಲಿ ಆ ಮೃತದೇಹಗಳನ್ನು ಹಸ್ತಾಂತರಿಸುವಂಥ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಸೊ ಜಮ್ಮು ಕಾಶ್ಮೀರದಲ್ಲಿ ನರರಾಕ್ಷಸರ ಆ ದಾಳಿಯನ್ನು ಖಂಡಿಸಿ ಜಮ್ಮು ಕಾಶ್ಮೀರ ಕೂಡ ಬಂದ್ ಆಗಿದೆ. ವ್ಯಾಪಾರ ವಹಿವಾಟುಗಳು ಸ್ಟಾಪ್. ಸ್ಥಳೀಯ ವ್ಯಾಪಾರಿ ಸಂಘಟನೆಗಳು ಜಮ್ಮುವನ್ನು ಬಂದ್ ಮಾಡಿದ್ದಾವೆ. ಯಾಕಂದರೆ ಇತ್ತೀಚೆಗಷ್ಟೇ ಎಲ್ಲ ವ್ಯಾಪಾರ ವಹಿವಾಟುಗಳಿರ್ಬೋದು, ಪ್ರವಾಸಿ ತಾಣಗಳು ಯಾವುದೇ ರೀತಿಯ ಚಿಂತೆ ಇಲ್ಲದೆ ತಮ್ಮ ಕಾರ್ಯಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ವು. ಆದರೆ ಅದಕ್ಕೆ ಈ ಉಗ್ರರ ದಾಳಿ ಅನ್ನೋದು ಕರಿಮಸಿ ಬಳದಂತ ಆಗಿಬಿಟ್ಟಿದೆ. ಸೊ ಇದನ್ನು ಖಂಡಿಸಿ, ದಾಳಿಯನ್ನು ಖಂಡಿಸಿ ಜಮ್ಮುವಿನಲ್ಲಿ ಬಂದನ್ನು ಮಾಡಲಾಗಿದೆ. ಇನ್ನು ಭದ್ರತಾ ಪಡೆಯನ್ನು ಹೆಚ್ಚಿಸಲಾಗಿದೆ. ಸೇನಾಪಡೆ ಕೂಡ ಕಾರ್ಯೋನ್ಮುಖವಾಗಿದೆ. ಇದು ಸದ್ಯದ ಡೆವಲಪ್ಮೆಂಟ್ಸ್. ಈಗಾಗಲೇ ನಮ್ಮ ಜೊತೆ ನಿವೃತ್ತ ಸೇನಾ ಅಧಿಕಾರಿಯಾಗಿರುವಂತಹ ವೆಂಕಟೇಶ್ ಅವರು ಕೂಡ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಪಹಲ್ಗಾಮ್ ಅನ್ನುವಂಥ ಸಿಟಿ ಏನಿದೆ, ಆ ನಗರ ಏನಿದೆ, ಅದು ಗಡಿ ಭಾಗದಲ್ಲಿಲ್ಲ, ಅಂದರೆ ಮಧ್ಯಭಾಗದಲ್ಲಿದೆ. ಅಲ್ಲಿಗೆ ಬಂದಿರುವಂಥ ಉಗ್ರರು ಎಸ್ಕೇಪ್ ಆಗೋದು, ಅಲ್ಲಿಂದ ಹೊರ ಹೋಗೋದು ಅಷ್ಟು ಸುಲಭ ಇಲ್ಲ. ಸೊ ಸೇನಾಪಡೆ ಕಾರ್ಯೋನ್ಮುಖ ಆಗಿದೆ. ಆದಷ್ಟು ಬೇಗ ಅವರನ್ನು ಕಂಡು ಹಿಡಿತಾರೆ, ವಶಕ್ಕೆ ಪಡ್ಕೊಳ್ತಾರೆ ಅನ್ನುವಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ರೇಖಾಚಿತ್ರವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ನೋಡಿ, ಕನ್ನಡಿಗರಾಗಿದ್ದಂತಹ ಪಲ್ಲವಿ ಈಗಾಗಲೇ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ. ಅವರೇ ಬಿಟ್ಟಿರುವಂತಹ ವಿಡಿಯೋಗಳಲ್ಲಿರುವಂಥ ಸಂದೇಶಗಳ ಮೂಲಕ ನೋಡ್ತಾ ಹೋಗೋದಾದರೆ 3-4 ಮಂದಿ ಬಂದರು, ತನ್ನ ಕಣ್ಣೆದುರಿಗೆ ಆದಂತಹ ಘಟನೆ ಇದು, ಈ ರೀತಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಆ ಮೂವರ ರೇಖಾಚಿತ್ರ ಕೂಡ ನೀವು ಗಮನಿಸಬಹುದು. ಪಹಲ್ಗಾಮ್ ದಾಳಿ ಹೊಣೆಯನ್ನು TRF ಉಗ್ರ ಸಂಘಟನೆ ಹೊಂದಿದೆ. ಲಷ್ಕರ್ ಎ ತೊಯ್ಬಾದ ಒಂದು ಅಂಗವೇ TRF. ಕನ್ನಡಿಗನ ಬಲಿ ಪಡೆದ ಉಗ್ರ ಸಂಘಟನೆಯ ಹಿನ್ನೆಲೆ ಏನು ಅಂತ ನಾವು ನೋಡ್ತಾ ಹೋಗಬೇಕಾಗತ್ತೆ. ಹೌದು, ಭಯೋತ್ಪಾದಕ ಸಂಘಟನೆ 2019ರಲ್ಲಿ ನೋಡಿ ಅಸ್ತಿತ್ವಕ್ಕೆ ಬಂದಿರೋದು. TRF ಅಸ್ತಿತ್ವ ಅಂತ ನೋಡೋದಾದರೆ ಆರಂಭ ಆಗಿದ್ದು 19ರಲ್ಲಿ. ಭಾಳ ಆಶ್ಚರ್ಯ ಆಗುತ್ತೆ. ಪಹಲ್ಗಾಮ್ ದಾಳಿಯ ಹೊಣೆಯನ್ನು ಯಾರು ಹೊತ್ಕೊಂಡ್ರು ಅಂತ ನೋಡೋದಾದರೆ TRF ಸಂಘಟನೆ ಹೊತ್ತುಕೊಂಡಿದೆ. ಲಷ್ಕರ್ ಎ ತೊಯ್ಬಾದ ಒಂದು ಅಂಗಸಂಸ್ಥೆ ಇದು. 2019ರಲ್ಲಿ ಇದು ಕಾರ್ಯನಿರ್ವಹಿಸಿರೋದು, ಅಂದರೆ ಆರಂಭ ಆಗಿರುವಂಥದ್ದು. ಇದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈಗಾಗಲೇ ರೇಖಾಚಿತ್ರವನ್ನು ಬಿಡುಗಡೆಗೊಳಿಸಿರೋದ್ರಿಂದಾಗಿ
ಮತ್ತು ಅವರು ಸೆಂಟರ್ ಆಫ್ ದ ಸಿಟಿ, ಪಹಲ್ಗಾಮ್ ಅನ್ನೋದು ಸೆಂಟರ್ ಆಫ್ ದ ಸಿಟಿ ಆಗಿರೋದ್ರಿಂದಾಗಿ ಅಲ್ಲಿಂದ ತಪ್ಪಿಸ್ಕೊಳ್ಳೋದು ಅಸಾಧ್ಯ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, 2023ರಲ್ಲಿ ಜಂಟಿ ಸೇನಾ ಪೊಲೀಸ್ ತಂಡದ ಮೇಲೆ ಇದೇ ಒಂದು ಉಗ್ರ ಸಂಘಟನೆ ದಾಳಿ ಕೂಡ ನಡೆಸಿತ್ತು ಅನ್ನುವಂಥ ಮಾಹಿತಿ ಇದೆ. ಇವಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.